ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರ್ಯಾಪಿಡೋದಲ್ಲಿ ನಮ್ಮ ಸ್ಯಾಲರಿನ ಯಾವ ಥರ ನಾವು ವಿಡ್ರಾ ಮಾಡ್ಕೊಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದರೆ ನಾವು ಬೈಕ್ ಟ್ಯಾಕ್ಸಿ ಏನಾದ್ರು ಮಾಡ್ತಾ ಇದ್ದೀವಿ ಅಂತ ಅಂದರೆ ಏನು ಅಷ್ಟು ಸಮಸ್ಯೆ ಆಗಲ್ಲ. ಏನಕ್ಕಪ್ಪ ಅಂತ ಅಂದರೆ ಇವಾಗ ಅಮೌಂಟ್ ಎಲ್ಲ ಆಲ್ಮೋಸ್ಟ್ ಅವರು ಕೈಗೆ ಕೊಡ್ತಾರೆ, ಅಂದರೆ ಕ್ಯಾಶ್ ಕೊಡ್ತಾರೆ, ಇಲ್ಲ ಅಂತ ಅಂದರೆ ನಮ್ಮ ಸ್ಕ್ಯಾನರ್ಗೆ ಪೇ ಮಾಡ್ತಾರೆ. ತುಂಬ ರೇರ್ ಚಾನ್ಸಸ್ಸು ಆನ್ಲೈನಲ್ಲಿ ಪೇ ಮಾಡೋದು. ಬಟ್ ನಾವೇನಾದ್ರು ರ್ಯಾಪಿಡೋ ಫುಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ರ್ಯಾಪಿಡೋ ಫುಡ್ ಮಾಡೋಂಥ ಟೈಮಲ್ಲಿ ಅಮೌಂಟ್ ಎಲ್ಲ ಏನಾಗುತ್ತೆ ಅಂತ ಅಂದರೆ ಈಗ ಆನ್ಲೈನ್ ಪೇಮೆಂಟ್ ಜಾಸ್ತಿ, ಈ ಫುಡ್ಡಲ್ಲೆಲ್ಲ ಕ್ಯಾಶ್ ಆನ್ ಡೆಲಿವರಿಗಳು ಕಮ್ಮಿ, ಅದರಿಂದಾಗಿ ಎಲ್ಲ ತುಂಬ ಆನ್ಲೈನ್ ಪೇಮೆಂಟ್ ಮಾಡಿರ್ತಾರೆ. ಅದರಿಂದಾಗಿ ನಮಗೆ ಅಮೌಂಟ್ ಸಿಗೋದೆ 30, 40, 50 ಈ ಥರ ಅಮೌಂಟ್ ಸಿಕ್ಕಿರುತ್ತಲ್ಲ ಫುಡ್ ಡ್ಯೂಟಿ ಮಾಡ್ಬೇಕಾದ್ರೆ, ಅದನ್ನು ಯಾವ ರೀತಿ ನಾವು ವಿಡ್ರಾ ಮಾಡ್ಕೊಳೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲ ಅಂತ ಅಂದರೆ ಆಟೋಮೆಟಿಕ್ ಕೂಡ ನಾವು ಹಾಕೋಬೋದು. ಆಟೋಮೆಟಿಕ್ ಹಾಕೊಂಡಿದ್ರೆ ನಮಗೆ ಯಾವತ್ತು ಸ್ಯಾಲರಿ ಕ್ರೆಡಿಟ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲನೇದಾಗಿ ನಿಮ್ಮ ಮೊಬೈಲ್ನ ತೊಗೊಳ್ಳಿ. ಮೊಬೈಲ್ನ ತೊಗೊಂಡ್ರೆ ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಳ್ಳಿ. ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತಿದ್ದಂಗೆ ನಮಗೆ ಹೋಮ್ ಸ್ಕ್ರೀನ್ ಇದರ ಬರುತ್ತೆ. ಇದರ ಬರ್ತಿದ್ದಂಗೆ ಏನು ಮಾಡಬೇಕು ಅಂತ ಅಂದರೆ ನಮಗೆ ಲೆಫ್ಟ್ ಕಾರ್ನರಲ್ಲಿ ಮೇಲ್ಗಡೆ 3 ಡಾಟ್ ಕಾಣಿಸ್ತಾ ಇದೆ ನೋಡಿ. ಈ ಡಾಟ್ ಮೇಲೆ ನಾವು ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ. ಆ ಡಾಟ್ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಮ್ಮ ಪ್ರೊಫೈಲ್ ಬರುತ್ತೆ. ನಮ್ಮ ಪ್ರೊಫೈಲ್ ಬರ್ತಿದ್ದಂಗೆ ನಾವು ಯಾವ ಸೆಕ್ಷನ್ಗೆ ಹೋಗಬೇಕು ಅಂತ ಅಂದರೆ ಅರ್ನಿಂಗ್ಸ್ ಅಂತ ಇದೆ ನೋಡಿ. ಅರ್ನಿಂಗ್ ಸೆಕ್ಷನ್ಗೆ ನಾವು ಹೋಗ್ಬೇಕಾಗುತ್ತೆ. ಅರ್ನಿಂಗ್ ಸೆಕ್ಷನ್ಗೆ ಹೋಗೋಣ. ಅರ್ನಿಂಗ್ ಸೆಕ್ಷನ್ಗೆ ಹೋಗ್ತಿದ್ದಂಗೆ ಆಲ್ ಅರ್ನಿಂಗ್ಸ್ ಅಂತ ತೋರಿಸ್ತಾ ಇದೆ, ಆಮೇಲೆ ಟುಡೇಸ್ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಬಟ್ ನಾವು ಇಲ್ಲೇನು ಮಾಡಬೇಕು ಅಂತ ಅಂದರೆ ಈಗ ರೈಟ್ ಸೈಡ್ಗೆ ನಾವು ಸ್ವ್ಯಾಪ್ ಮಾಡಬೇಕು. ರೈಟ್ ಸೈಡ್ಗೆ ಹಿಂಗೆ ಸ್ಕ್ರೀನ್ ಹಿಂಗೆ ಅಂತಿದ್ದಂಗೆ ನಮಗೆ ನಮ್ಮ ವ್ಯಾಲೆಟ್ಗೆ ಬರುತ್ತೆ. ವ್ಯಾಲೆಟಲ್ಲಿ ಕೂಡ ತೋರಿಸ್ತಾ ಇರುತ್ತೆ ನೋಡಿ. ವ್ಯಾಲೆಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಲೂ ಕೂಡ ತೋರಿಸ್ತಾ ಇದೆ. ಈಗ ನನ್ನ ವ್ಯಾಲೆಟ್ ಬ್ಯಾಲೆನ್ಸ್ ಬಂದು ಸದ್ಯಕ್ಕೆ 58 ರೂಪಾಯಿ 0.6 ಪೈಸಾ ಇದೆ. ಇವಾಗ ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಬಂದು, ಅಂದರೆ ಟ್ರಾನ್ಸ್ಫರ್ ಎಷ್ಟು ಮಾಡ್ಕೋಬೋದು ಒಂದು ವಾರಕ್ಕೆ ಅಂತ ಅಂದರೆ ನಮಗೆ 3 ಟ್ರಾನ್ಸ್ಫರ್ ಕೊಟ್ಟಿರ್ತಾನೆ ಅಷ್ಟೇ. ನಾವು 3 ಟ್ರಾನ್ಸ್ಫರ್ಗಿಂತ ಹೆಚ್ಚು ನಾವು ಟ್ರಾನ್ಸ್ಫರ್ ಮಾಡ್ಕೊಳಕ್ಕಾಗಲ್ಲ. ಅಕಸ್ಮಾತ್ ನಾವು 3 ಟ್ರಾನ್ಸ್ಫರ್ ನಾವು ಮಾಡ್ಕೊಂಬಿಟ್ಟಿದ್ದೀವಿ ಅಂತ ಅಂದರೆ ನಮಗೆ ನೆಕ್ಸ್ಟ್ ವೀಕ್ ಆಟೋಮೆಟಿಕ್ ಕ್ರೆಡಿಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ನಾವೇ ಅದನ್ನು ನೆಕ್ಸ್ಟ್ ವೀಕಿಗೆ ವಿಡ್ರಾ ಮಾಡ್ಕೋಬೇಕಾಗುತ್ತೆ. ಟೋಟಲಾಗಿ ಒಂದು ವೀಕಿಗೆ ನಮಗೆ 3 ಟ್ರಾನ್ಸ್ಫರ್ ಅಷ್ಟೇ ನಮಗೆ ಇರೋದು. ಅದರಿಂದಾಗಿ ನಾವು ಬತ್ತಿದಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಬೇಡ್ರಿ. ಟೋಟಲಾಗಿ ಒಂದು ಅಮೌಂಟ್ ಕಲೆಕ್ಟ್ ಆದಮೇಲಿಂದ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅಂತ ಅಂದರೆ ನಾನು ಇವಾಗ ಡ್ಯೂಟಿ ಮಾಡ್ತಾ ಇಲ್ಲ, ನನಗೆ ಇಷ್ಟು ಅಮೌಂಟ್ ಬೇಕೇ ಬೇಕು ಅನ್ನೋ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಂಡು ನೀವು ಅವಾಗ ಕೂಡ ನೀವು ವಿಡ್ರಾ ಮಾಡ್ಕೋಬೋದು ನೋಡಿ. ಇವಾಗ ಮನಿ ಟ್ರಾನ್ಸ್ಫರ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈಗ ಮನಿ ಟ್ರಾನ್ಸ್ಫರ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಮನಿ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಆಟೋಮೆಟಿಕ್ ಮನಿ ಟ್ರಾನ್ಸ್ಫರ್ ಅನ್ನೋದು ಒಂದು ಆಪ್ಷನ್ ಇದೆ. ಅದ್ರ ಕೆಳಗಡೆ ನಮ್ಮ ID ಕಾಣಿಸ್ತಾ ಇದೆ, ಅಂದರೆ ನಾನು ಅದನ್ನು ಬ್ಲರ್ ಮಾಡಿರ್ತೀನಿ ನೋಡಿ. UPI IDಲಿ ಅಂದರೆ ಇವಾಗ ತಕ್ಷಣಕ್ಕೆ ನಿಮಗೆ ಬಂದುಬಿಡುತ್ತೆ. UPI IDನ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಕ್ಲಿಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಕೆಳಗಡೆ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಆ ಟ್ರಾನ್ಸ್ಫರ್ ಅಂತ ಕೊಡಿ. ಅಕಸ್ಮಾತ್ ನೀವೇನಾದ್ರು ಪೇಮೆಂಟ್ ಮೆಥಡ್ನ ಆ್ಯಡ್ ಮಾಡಿಲ್ಲ ಅಂತ ಅಂದರೆ ಆ್ಯಡ್ ನ್ಯೂ ಪೇಮೆಂಟ್ ಮೆಥಡ್ ಅಂತ ಇದೆಯಲ್ಲ ಇಲ್ಲಿ. ಬ್ಯಾಂಕ್ ಡೀಟೇಲ್ಸ್ ಬೇಕಾದ್ರೆ ನೀವು ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲ ಅಂತಂದರೆ UPI ಅಕೌಂಟ್ನ ನೀವು ಆ್ಯಡ್ ಮಾಡ್ಬೋದು. ಫಾಸ್ಟಾಗಿ ಬರೋದು UPI ಅಕೌಂಟ್ ಅಲ್ವಾ, ಅದರಿಂದಾಗಿ ನಾನು UPI ಅಕೌಂಟ್ನ ಹಾಕಿದ್ದೀನಿ. ಅದರಿಂದಾಗಿ UPI ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇವಾಗ ಟ್ರಾನ್ಸ್ಫರ್ ಕೊಡ್ತೀನಿ ನೋಡಿ. ಟ್ರಾನ್ಸ್ಫರ್ ಕೊಡ್ತಿದ್ದಂಗೆ ಮನಿ ಟ್ರಾನ್ಸ್ಫರ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ಬರುತ್ತೆ. ತುಂಬ ಬೇಗನೆ ಬರುತ್ತೆ, ಏನು ಕಾಯಂಗೇನಿಲ್ಲ. ಈಗ ಹಾಕಿ ಒಂದು 2 ನಿಮಿಷದಲ್ಲೇ 3 ನಿಮಿಷದಲ್ಲೆಲ್ಲ ನಮ್ಮ ಅಮೌಂಟ್ ನಮಗೆ ಕ್ರೆಡಿಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಆಟೋಮೆಟಿಕ್ ಮನಿ ಟ್ರಾನ್ಸ್ಫರ್ ಬಂದು ಮಂಡೇ ಮತ್ತು ನಮಗೆ ಗುರುವಾರ ಆಗುತ್ತೆ. ಅಂದರೆ ನಾವು ಯಾವುದೇ ಆದಂಥ ವಿಡ್ರಾ ಮಾಡೋಲ್ಲ. ಇದನ್ನೇನಾದ್ರು ಆಟೋಮೆಟಿಕ್ ಮನಿ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಕೊಟ್ಬಿಟ್ರೆ ನಿಮ್ದು ಎಷ್ಟೇ ವ್ಯಾಲೆಟಲ್ಲಿ ಇದ್ರೂ, ನಿಮ್ಮ ಎಷ್ಟೇ ಅಮೌಂಟ್ ವ್ಯಾಲೆಟಲ್ಲಿ ಇದ್ರೂ ಅವತ್ತು ನಿಮಗೆ ಮಂಡೇ ಇಲ್ಲ ಅಂತ ಅಂದರೆ ಥರ್ಸ್ಡೇ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿಬಿಡುತ್ತೆ. ಸೋಮವಾರ ಇಲ್ಲ ಅಂತ ಅಂದರೆ ಗುರುವಾರ ನಿಮಗೆ ಪಕ್ಕ ನಿಮ್ಮ ಅಕೌಂಟಾಗಿ ಎಷ್ಟಿರುತ್ತೋ ಅಷ್ಟನ್ನು ಕೂಡ ನಿಮ್ಮ ಅಕೌಂಟಿಗೆ ಅದು ಡೈರೆಕ್ಟಾಗಿ ಡೆಪಾಸಿಟ್ ಆಗಿರುತ್ತೆ. ನೀವೇನೋ ಆಟೋಮೆಟಿಕ್ ಮನಿ ಟ್ರಾನ್ಸ್ಫರ್ನ ತೊಗೊಂಡ್ರೆ. ಇಲ್ಲ ಅಂತ ಅಂದರೆ ನೀವು ವಿಡ್ರಾ ಬೇಕು ಅಂತ ಅಂದರೆ ಆರಾಮಾಗಿ ಇವಾಗ ನಾನು ತೋರಿಸ್ಕೊಟ್ನಲ್ಲ ಆ ಥರ ನೀವು ಆರಾಮಾಗಿ ವಿಡ್ರಾ ಮಾಡ್ಕೊಬೋದು. ಏನಿಲ್ಲ ಅಂತ ಅಂದರೆ ನಿಮಗೆ ಒಂದು 2 ನಿಮಿಷದಲ್ಲೇ ಕೂಡ ಬಂದ್ಬಿಡುತ್ತೆ ನೋಡಿ. ಇವಾಗ ಟೋಟಲಾಗಿ ಬಂದ್ಬಿಟ್ಟು ಇವಾಗ ಟೋಟಲ್ ಅಮೌಂಟ್ ಟು ಬಿ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ಬಂದಿದೆ. ಟ್ರಾನ್ಸ್ಫರ್ ಆಗಿದೆ. ಟ್ರಾನ್ಸ್ಫರ್ ಆಗ್ತಿದ್ದಂಗೆ ನಮಗೆ ಯಾವ ಥರ ಬರುತ್ತೆ ಅಂತ ನೋಡಿ. ಪೆಂಡಿಂಗ್ ಮನಿ ಟ್ರಾನ್ಸ್ಫರ್ 58 ರೂಪೀಸ್ ಅಂತ ಬರುತ್ತೆ. ಒಂದು 2 ನಿಮಿಷದಲ್ಲೇ ನನ್ನ ಅಕೌಂಟ್ಗೂ ಕೂಡ ಇವಾಗ ಎಷ್ಟು 58 ರೂಪಾಯಿ 0.6 ಪೈಸಾ ಬಂದೈತೆ. ಸೊ ಅದು ಕೂಡ ಬಂದು ನನ್ನ ಅಕೌಂಟ್ಗೂ ಕೂಡ ಅದು ಕ್ರೆಡಿಟ್ ಆಯಿತು. ತುಂಬ ಅಂದರೆ ತುಂಬ ಬೇಗ ಬರುತ್ತೆ. ನೀವು ಆರಾಮಾಗಿ ಈಸಿಯಾಗಿ ಈ ಥರ ಏನಾದ್ರು ನಿಮ್ಮ ಅಮೌಂಟ್ನ ವಿಡ್ರಾ ಮಾಡ್ಕೋಬೇಕು ಅಂತ ಅಂದರೆ ಆರಾಮಾಗಿ ಈಸಿಯಾಗಿ ನೀವು ವಿಡ್ರಾ ಮಾಡ್ಕೊಬೋದು. ಏನಾದರೂ ಟೆನ್ಷನ್ ಇರಲ್ಲ. ಹೋಗಿ ಆರಾಮಾಗಿ ವಿಡ್ರಾ ಮಾಡ್ಕೊಂಡು ನೀವೇನಾದ್ರು ಡ್ಯೂಟಿ ಮಾಡಿದರೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.